ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ ನಿನ್ನೆ ತಾನೇ ಅಕ್ಷಯ ತೃತೀಯ ಆಗಿದೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿ ಅಕ್ಷಯ ತೃತೀಯ ಪೂಜೆಯನ್ನು ಮಾಡಿದ್ವಿ ಮತ್ತು ಏನನ್ನು ಪರ್ಚೇಸ್ ಮಾಡಿದ್ವಿ ಮನೆಗೆ ಅನ್ನೋದನ್ನು ಈ ಸಣ್ಣ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೈದರಾಬಾದ್ ಟ್ರಿಪ್ ಹೋಗಿದ್ವಲ್ಲ, ಆ ವಿಡಿಯೋ ಇನ್ನೂ ಇನ್ಕಂಪ್ಲೀಟ್ ಆಗಿದೆ. ಇನ್ನೂ ರಾಮೋಜಿರಾವ್ ಫಿಲಿಮ್ ಸಿಟಿ ಮತ್ತು ಅಲ್ಲಿ ಹೋಗಿದ್ದಂತಹ ಸುತ್ತಮುತ್ತ ಟೆಂಪಲ್ಗಳದ್ದು ಎಲ್ಲ ವಿಡಿಯೋ ಹಾಕಬೇಕು, ಬಟ್ ಬ್ಯುಸಿ ಇದ್ದಿದ್ದರಿಂದ ಆ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಸೊ ನಾಳೆಯಿಂದ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನಮ್ಮ ಮನೆಗೆ ಅಕ್ಷಯ ತೃತೀಯ ಅಂದರೆ ಚಿನ್ನ ಬೆಳ್ಳಿನ ಮನೆಗೆ ತರಬೇಕು, ಅಕ್ಷಯ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ವಾ. ಹಾಗಾಗಿ ನಾವು ಚಿನ್ನ ಅಂತೂ ಖರೀದಿ ಮಾಡೋದಕ್ಕಾಗಲ್ಲ, ಹಾಗಾಗಿ ಬೆಳ್ಳಿನಾದರೂ ಈ ವರ್ಷ ಖರೀದಿ ಮಾಡೋಣ ಅಂತ ಹೇಳಿ ನಾವು ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಒಂದು ಬಟ್ಲು ಮತ್ತು ಪುಟಾಣಿದೊಂದು ಅದು ಚಂಬು ಮತ್ತು ಲಕ್ಷ್ಮಿ ವಿಗ್ರಹನ ಪರ್ಚೇಸ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಅಂತ ಇರುತ್ತಲ್ವ, ಹಾಗಾಗಿ ನಾನು ಈ ದಿನ ಪೂಜೆ ಮಾಡೋದಕ್ಕಾಗಲಿಲ್ಲ. ನಮ್ಮನೆಯವ್ರಿಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ ಇವರೇ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟರ ಮಟ್ಟಿಗೆ ಪೂಜೆ ಮಾಡ್ತಾರೆ. ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿ ಪೂಜೆನ ಅಂತ ನಾವು ಅವ್ರಿಗೆ ರಿಸ್ಟ್ರಿಕ್ಷನ್ ಹಾಕೋಕ್ಕಾಗಲ್ಲ. ಯಾಕಂದರೆ ನೀನೇ ಮಾಡ್ಕೊ, ಏನೇನೋ ಹೇಳ್ತೀಯಾ ಅಂತ ಹೇಳ್ತಾರೆ ಅಂತೇಳಿ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಪೂಜೆ ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ಇವರು ಇವಾಗ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಹೊಸ ಲಕ್ಷ್ಮಿ ವಿಗ್ರಹ ತಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೈವೇದ್ಯಕ್ಕೆ ಇಡೋಕ್ಕೆ ಅಂತೇಳಿ. ನಾನು ವರ್ಷವೂ ಒಂದು ಎರಡೆರಡು ಬಟ್ಲು ತೊಗೋತಾ ಇರ್ತೀನಿ. ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಒಂದೇ ಸರಿ ಒಂದಷ್ಟು ಬಟ್ಟಲುಗಳನ್ನ ತಗೊಳ್ಳೋಣ ಅಂತಂದರೆ ಬಟ್ಲುಗಳನ್ನ ಹಾಗಲ್ಲ. ಈ ರೀತಿ ನಾವು ದುಡ್ಡು ಕೂಡಿಟ್ಕೊಂಡು ಹೆಣ್ಮಕ್ಳು ಒಂದೆರಡೆರಡು ತಗೊಂಡ್ರೆ ಅದೇ ಆಗುತ್ತಲ್ವ. ಹಾಗಾಗಿ ಈ ಸರಿ ಒಂದು ಸ್ವಲ್ಪ ದೊಡ್ಡಕ್ಕಿರೋದು ತೊಗೊಂಡೆ, ಒಂದು ದಪ್ಪದು. ಮತ್ತು ಒಂದು ನಾನು ಯಾವಾಗ್ಲೂ ಬೆಳ್ಳಿ ಲೋಟದಲ್ಲಿ ಲಕ್ಷ್ಮಿಗೆ ನೈವೇದ್ಯವಾಗಿ ಹಾಲನ್ನ ಇಡ್ತಿದ್ದೆ. ಸೊ ಈ ಸರಿಯಿಂದ ಚೊಂಬಲ್ಲಿ ಇಡೋಣ ಅಂತ ಹೇಳಿ ನಾವು ಪುಟಾಣಿದೊಂದು ಚೊಂಬು ತಂದಿದ್ದೀವಿ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಆಗ್ತಿರೋವಂಥದ್ದು ಮುತ್ತಿನ ಸರಗಳು. ಸೊ ನಾವು ಹೈದ್ರಾಬಾದ್ಗೆ ಹೋಗಿದ್ದೀವಲ್ವ, ಮುತ್ತಿನ ನಗರಕ್ಕೆ ಹೋಗಿ ಮುತ್ತಂದಿಲ್ಲ ಅಂದರೆ ಹೇಗೆ, ಒಂದಷ್ಟು ಮುತ್ತು ಮತ್ತು ರೂಬಿ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಆಗಲೇ ಹೇಳಿದ್ನಲ್ಲ ವಿಡಿಯೋ ಹಾಕಿಲ್ಲ ಅಂಥೇಳಿ. ಈ ವಿಡಿಯೋ ಎಲ್ಲ ತುಂಬ ಬ್ಯಾಲೆನ್ಸ್ ಇದೆ. ಸೊ ನಾಳೆಯಿಂದ ಆದಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿರೋ ಪ್ಲೇಸ್ಗೆಲ್ಲ ನಾವು ಹೋಗಿದ್ವಿ. ಆ ಪ್ಲೇಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಸೊ ಹಾಗಾಗಿ ನೀವು ಫ್ರೀ ಮಾಡಿಕೊಂಡು ಆ ವಿಡಿಯೋನೂ ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ತುಂಬ ಇಷ್ಟಪಟ್ಟು ತಂದಂತಹ ಮುತ್ತಿನ ಸರಗಳು, ಬ್ರಾಸ್ಲೆಟ್, ಓಲೆ ಇನ್ನು ತುಂಬ ತಂದಿದ್ದೀನಿ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಕ್ಷಯ ತೃತೀಯ ಅಂದರೆ ಬರೀ ಚಿನ್ನ ಬೆಳ್ಳಿ ಇಟ್ಟು ಪೂಜೆ ಮಾಡೋದಲ್ಲ. ಅಕ್ಷಯ ಅಂದರೆ ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ನಾವು ತಿನ್ನುವಂಥ ಆಹಾರನೂ ಕೂಡ ಅಕ್ಷಯ ಆಗಬೇಕು. ಹಾಗಾಗಿ ಬೇಳೆ, ಸಕ್ಕರೆ, ಉಪ್ಪು ಅದನ್ನೆಲ್ಲ ಮನೆಗೆ ತಂದು ಪೂಜೆ ಮಾಡಬೇಕು. ಒಂದೊಂದು ಬಟ್ಲಲ್ಲಿ ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವೆಲ್ಲ ಹಾಕಿ ಪೂಜೆ ಮಾಡಬೇಕು. ಅದು ಲಕ್ಷ್ಮೀ ರೂಪ. ಆದರೆ ನಾವು ಪ್ಯಾಕೆಟಲ್ಲಿ ತಂದ್ವಿ. ಆಲ್ರೆಡಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಪ್ಯಾಕೆಟಲ್ಲಿ ತಂದ್ವಿ. ಆದರೆ ನಮ್ಮ ಮನೆಯವರು ಅದನ್ನೆಲ್ಲ ಇಡೋದಕ್ಕಾಗಲ್ಲ, ಇಷ್ಟಿಟ್ಟು ಪೂಜೆ ಮಾಡ್ತೀನಿ ಅಂದರು. ಸೊ ಹಾಗಾಗಿ ಸದ್ಯ ಇಷ್ಟಾದರೂ ಪೂಜೆ ಮಾಡ್ತಾರಲ್ಲ, ಖುಷಿ ಪಡಬೇಕಲ್ವ. ಒಂದೊಂದು ಮನೆಗಳಲ್ಲಿ ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನೋಡ್ತಾ ಇರ್ತೀನಿ, ನಮ್ಮ ಮನೇಲಿ ಪೂಜೆನೇ ಮಾಡಲ್ಲ, ಬೇಕಾದರೆ ಮಾಡ್ಕೊತಾರೆ. ಸೊ ಹಬ್ಬಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ, ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಇಷ್ಟಾದರೂ ಪೂಜೆ ಮಾಡ್ತಾರಲ್ಲ ಮನೇಲಿ, ಅದು ಖುಷಿ ಪಡಬೇಕಲ್ವ. ಇವ್ರಿಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ಪೂಜೆ ಮಾಡ್ತಾಯಿದ್ದಾರೆ ಇವೆಲ್ಲನೂ ಇಟ್ಟು. ಅಕ್ಷಯ ತೃತೀಯ ದಿನ ಇಂಪಾರ್ಟೆಂಟಾಗಿ ಬೆಳ್ಳಿ ಚಿನ್ನಕ್ಕಿಂತ ಸಕ್ಕರೆ, ಬೇಳೆ, ಉಪ್ಪು, ಅಕ್ಕಿ ಆ ಥರ ತಂದು ಪೂಜೆ ಮಾಡಬೇಕು ಅನ್ನೋದು ಒಂದು ಶಾಸ್ತ್ರದ ಪ್ರಕಾರ ಇದೆ. ಸೊ ಹಾಗಾಗಿ ಅದನ್ನು ಕೂಡ ತಂದು ಅವರು ಇಟ್ಟಿದ್ದಾರೆ. ಬಟ್ ದೇವ್ರ ಮನೇಲಿ ಇಟ್ಟಿಲ್ಲ, ನಾನು ಇಟ್ಟಿದ್ರೆ ಅದನ್ನೆಲ್ಲ ಇಟ್ಟು ಮತ್ತು ಅಕ್ಷಯ ಪಾತ್ರೆ ಅಂತ ಹೇಳಿ, ಅಕ್ಷಯ ಮಡಿಕೆ ಅಂತೇಳಿ ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಸರಿಯಿಂದ ನಾನು ಕೂಡ ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಪ್ಪ ಅಂದರೆ ಏನೂ ಮಾಡೋದಕ್ಕಾಗಲ್ಲ, ಒಂದೊಂದು ಸರಿ ಈ ರೀತಿ ಕೈ ಕೊಡುತ್ತೆ. ಸೊ ಮುಂದಿನ ವರ್ಷನಾದರೂ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ದಿನ ಲಕ್ಷ್ಮಿ ವಿಗ್ರಹನೂ ಕೂಡ ಬಂತು. ಸೊ ತುಂಬಾ ಖುಷಿಯಾಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ದೀಪ ಹಚ್ಚಿದ್ದಾರೆ. ಸೊ ನನಗೆ ಈ ಸರಿ ಬಟ್ಲು ಮತ್ತು ಅದು ಪುಟಾಣಿ ಚೊಂಬು ತಂದಿದ್ದಂತೂ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ನಿಮ್ಮ ಮನೇಲೂ ಕೂಡ ಯಾವ ರೀತಿ ಅಕ್ಷಯ ತೃತೀಯನ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಹಳ್ಳಿಗಳ ಸೈಡಲ್ಲಿ ಅಕ್ಷಯ ತೃತೀಯ ಅಂದರೆ ನನಗೆ
ಸಣ್ಣವಳಿದ್ದಾಗ್ಲಿಂದನೂ ಅಷ್ಟೊಂದು ಪರಿಚಯ ಇಲ್ಲ. ಹಳ್ಳಿಗಳಲ್ಲಿ ಕಾಯಕವೇ ಕೈಲಾಸ ಅಂದರೆ ಮಾಡುವಂಥ ಕೆಲಸದಲ್ಲೇ ದೇವ್ರನ್ನ ನೋಡ್ತಾರೆ. ಹಾಗಾಗಿ ಇಲ್ಲಿ ಬರುವಂತಹ ಸ್ಪೆಷಲ್ ದಿನಗಳು, ಅಕ್ಷಯ ತೃತೀಯ ಈ ಥರದ್ದೆಲ್ಲ ನನಗೆ ಅಷ್ಟೊಂದು ಪರಿಚಯ ಇಲ್ಲ. ಮದುವೆ ಆದಮೇಲೆ ನಾನು ತಿಳ್ಕೊಂಡಿರುವಂಥದ್ದು. ತಿಳ್ಕೊಂಡ್ಮೇಲೆ ನಾವು ಇದನ್ನು ಸೆಲೆಬ್ರೇಷನ್ ಮಾಡಬೇಕಲ್ವ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಸೆಲೆಬ್ರೇಷನ್ ಮಾಡ್ತೀನಿ. ಇದರಿಂದನೂ ಕೂಡ ನನಗೆ ತುಂಬಾ ತೃಪ್ತಿ ಇದೆ. ಹಾಗಾಗಿ ಈ ಸಣ್ಣ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೀನಿ ಯಾವ ರೀತಿ ನಾನು ಅಕ್ಷಯ ತೃತೀಯನ ಸೆಲೆಬ್ರೇಷನ್ ಮಾಡಿದೆ ಅಂತೇಳಿ. ಅಂದರೆ ಒಂದು ಚಿಕ್ಕದಾಗಿ ನಾನು ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಾಮೋಜಿರಾವ್ ಫಿಲ್ಮ್ ಸಿಟಿ ಬಗ್ಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.